ಗಣ್ಯ ವ್ಯಕ್ತಿಗಳು ಹೇಗೆ ಗಣ್ಯ ವ್ಯಕ್ತಿಗಳಾದರೂ ಅವರ ಭವಿಷ್ಯ ಹೇಗಿರುತ್ತದೆ ಎಂಬ ವಿಚಾರಗಳನ್ನು ಕಳೆದ 2-3 ಸಂಚಿಕೆಗಳಲ್ಲಿ ತಿಳಿಸುತ್ತಾ ಬಂದಿದ್ದೆ. ಇಂದು ಅಂತಹ ಒಬ್ಬ ರಾಜಕೀಯ ನಾಯಕ ಅರವಿಂದ್ ಕೇಜ್ರಿವಾಲ್ ಅವರ ಭವಿಷ್ಯವನ್ನ ನಾವು ಇವತ್ತು ನಿಮ್ಮ ಮುಂದೆ ತೆರೆದಿಡುತ್ತಿದ್ದೇವೆ. ಅದನ್ನು ಕೇಳಿರಿ. ಜೀವನದಲ್ಲಿ ಬದಲಾಗುತ್ತಲ್ಲ, ಇದ್ದಕ್ಕಿದ್ದಕ್ಕೆ ಬದಲಾಗುತ್ತೆ. ಏನೋ ಒಂದು ರೀತಿಯಲ್ಲಿ ಕಷ್ಟ ಬರ್ಬೋದು ಅಥವಾ ಸುಖ ಬರ್ಬೋದು, ಅದೃಷ್ಟ ಬರ್ಬೋದು, ಸೋಲಾಗಬಹುದು. ಇದಕ್ಕೆಲ್ಲ ಕಾರಣ ತೋರಿಸುವಂತ ಯಾವ ಚಿಹ್ನೆ ಹಸ್ತದಲ್ಲಿದೆ ಎಂಬುದನ್ನ ಗೊತ್ತಿರೋಣ. ಅಂದ್ರೆ ನಮ್ಮ ಜೀವನದ ಸೋಲು ಗೆಲುವುಗಳನ್ನ ಬದಲಾಯಿಸುತ್ತಾ ನಮ್ಮನ್ನು ಮುನ್ನಡೆಸುವಂತ ಕೆಲವು ಸೂಚನೆಗಳು ಹಸ್ತದಲ್ಲಿದೆ. ಅಂತ ಸೂಚನೆಗಳ ಬಗ್ಗೆ ತಿಳಿಯಿರಿ. ಹಾಗೆ ನೋಡಿ, ಇವತ್ತು ನಾವು ನಕ್ಷತ್ರ ಲೋಕದಲ್ಲಿ ಹಲವು ನಕ್ಷತ್ರಗಳ ಬಗ್ಗೆ ಇದುವರೆಗೂ ತಿಳಿದಿದ್ದೇವೆ. ಇವತ್ತು ನಾವು ಶತಭಿಷ ನಕ್ಷತ್ರದ ಬಗ್ಗೆ, ಆ ನಕ್ಷತ್ರದಲ್ಲಿ ಹುಟ್ಟಿದವರ ಕೆಲವು ಗುಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಹೀಗೆ ಇವತ್ತು 1-3 ವಿಚಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ನಿಮಗೆಲ್ಲರಿಗೂ ನಮಸ್ಕಾರ. ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರ ಭವಿಷ್ಯ ಹೇಗಿದೆ, ಅವರು ಯಾವ ರೀತಿ ಬೆಳೆದು ಬರಲು ಕಾರಣ ಏನು, ಯಾವ ರೀತಿಯ ಭವಿಷ್ಯದಲ್ಲಿ ಅವರಿಗೆ ಸೂಚನೆಗಳಿದ್ದು ಎಂಬುದನ್ನು ತಿಳಿಯಬೇಕಾದ್ರೆ ಈ ಕಾರ್ಯಕ್ರಮವನ್ನು ಪೂರ್ತಿ ವಿಡಿಯೋವನ್ನು ನೋಡಬೇಕು. ಹಾಗೆ ಈಗ ನಾನು ಸಾಮಾನ್ಯವಾಗಿ ಜೀವನದಲ್ಲಿ ಬರುವ ಏರುಪೇರುಗಳು, ಜೀವನದಲ್ಲಿ ಯಾವ ರೀತಿ ಏರುಪೇರುಗಳು ಬರುತ್ತದೆ ಎಂಬುದನ್ನ ತಿಳಿಸುವಂತಹ ಕೆಲವು ರೇಖೆಗಳ ಬಗ್ಗೆ ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ. ಹಾಗೆಯೇ ಶತಭಿಷ ಎಂಬ ನಕ್ಷತ್ರದ ಬಗ್ಗೆ, ಅದರಲ್ಲಿ ಹುಟ್ಟಿದವರ ಗುಣಗಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದ್ರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗುತ್ತೀರಿ, ಜೀವನದಲ್ಲಿ ಸಂತೋಷ ದೊರೆಯುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಆಗಲೇ ಎಲ್ಲವೂ ಅರ್ಥವಾಗುವುದು. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ. ಭವಿಷ್ಯ ತಿಳಿಯಬೇಕಂತ ತುಂಬಾ ಜನರು ತಮ್ಮ ಅಪೇಕ್ಷೆಯನ್ನು ತಿಳಿಸುತ್ತಿದ್ದಾರೆ. ಅಂತವರಿಗಾಗಿ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ. ಎಸ್ ಅಂತ ಕಳಿಸಿ, ಹಾಯ್ ಅಂತ ಕಳಿಸಿ, ನನ್ನ ಭವಿಷ್ಯ ತಿಳಿಬೇಕಂತ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ, ಹುಟ್ಟಿದಾಗಿನಿಂದ ಕೊನೆವರೆಗೂ ಏನೇನು ನಡೆಯುತ್ತದೆ, ಜೀವನದಲ್ಲಿ ಆಗುವಂತಹ ಆಹುಹೋಗುಗಳೇನು, ಬರುವ ಕಷ್ಟ ನಷ್ಟಗಳನ್ನು ಯಾವ ರೀತಿ ಪರಿಹರಿಸಿಕೊಳ್ಳಬೇಕು ಮುಂತಾದ ವಿಚಾರಗಳನ್ನು ತಿಳಿಸಲಾಗುವುದು. ನಿಮ್ಮ ಜೀವನದ ಪ್ರತಿಯೊಂದು ಹಂತವು ಯಾವ ರೀತಿಯಲ್ಲಿ ಬದಲಾಗುತ್ತದೆ ಎಂಬುದನ್ನು ತಿಳಿಸು. ಈಗ ವಿಷಯಕ್ಕೆ ಬರ್ತೇನೆ. ಜೀವನ ಬದಲಾಯಿಸಬೇಕಾದ ಕೆಲವು, ಜೀವನದಲ್ಲಿ ಬದಲಾವಣೆ ಆಗುವಂತಹ ಕೆಲವು ಚಿಹ್ನೆಗಳು, ರೇಖೆಗಳು ಇದೆ ನೋಡಿ. ಈಗ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿದೆ, ಇದು ಭಾಗ್ಯರೇಖೆ. ಈ ಭಾಗ್ಯರೇಖೆ ಹೀಗೆ ಭಾಗ್ಯರೇಖೆಯಿಂದ ಒಂದು, ಈಗ ಭಾಗ್ಯರೇಖೆಯಿಂದ ಒಂದು, ಇದು ಭಾಗ್ಯರೇಖೆ ಸಾಮಾನ್ಯವಾಗಿ ಇಲ್ಲಿಗೆ ಬರುತ್ತೆ. ಆದ್ರೆ ಇಲ್ಲಿಗೊಂದು ಹೀಗೆ ಹೋಗಿದ್ದೆ. ಇದು ಯಾವುದು, ಸೂರ್ಯ ಪರ್ವಕ್ಕೆ ಒಂದು ರೇಖೆ ಹೋಗಿದ್ದರೆ ಭಾಗ್ಯರೇಖೆ ಸಾಮಾನ್ಯವಾಗಿ ಶನಿ ಪರ್ವಕ್ಕೆ ಬರುತ್ತದೆ. ಈ ಶನಿ ಪರ್ವ ಅದು ಹೀಗೆ ಸೂರ್ಯ ಪರ್ವಕ್ಕೆ ಹೋಗಿದ್ದರೆ ಅವರಿಗೆ ವಿವಾಹದ ಬಳಿಕ, ಮದುವೆಯಾದ ಮೇಲೆ ಅವರ ಧನ ಹೆಚ್ಚಾಗುವುದು, ಧನಾಭಿವೃದ್ಧಿ ಆಗುವುದು ಮತ್ತು ಜೀವನದಲ್ಲಿ ಸುಖ ಸಿಗುತ್ತದೆ ಎಂಬ ಸೂಚನೆ ಇದು ಎಂಬುದನ್ನ ತಿಳ್ಕೋಬೇಕು. ಅದೇ ರೀತಿ ರಾಹು ಪರ್ವದಲ್ಲಿ ಹೀಗೆ, ಇದು ಈಗ ರಾಹು ಪರ್ವದಲ್ಲಿ ನೋಡಿ, ಈ ರಾಹು ಪರ್ವದಲ್ಲಿ ಈ ರೀತಿಯ ಇಂಟು ಚಿಹ್ನೆ ಫುಲ್ಲಾಗಿದ್ದರೆ, ಇಂತಹ ರಾಹು ಪರ್ವದಲ್ಲಿದ್ದರೆ ಅವರ ಜೀವನದಲ್ಲಿ ನಷ್ಟಗಳೇ ಹೆಚ್ಚಾಗಿರುತ್ತದೆ. ಹಾಗೆಯೇ ಮೋಸ ಹೋಗುತ್ತಾರೆ, ಗೆಳೆಯರನ್ನ ದೂರ ಮಾಡುತ್ತಾರೆ, ಹಾಗೆ ಅಮೂಲ್ಯವಾದಂತಹ ಹಲವು ವಸ್ತುಗಳನ್ನ ನೀವು ಕಳೆದುಕೊಳ್ಳುವಂತಹ ಸೂಚನೆ ಅದಾಗಿದೆ. ಅಂದರೆ ಜೀವನದಲ್ಲಿ ಯಶಸ್ಸೆಂಬುದು ಕನಸಾಗಿ ಉಳಿಯುತ್ತದೆ ಎಂಬುದು. ಈ ರೀತಿಯಲ್ಲಿ ಒಂದು ಇಂಟು ಚಿಹ್ನೆ ಇದ್ದರೆ, ಎಲ್ಲಿ ರಾಹು ಪರ್ವದಲ್ಲಿದ್ದರೆ ಅವರ ಜೀವನ ಆ ರೀತಿ ಆಗುತ್ತದೆ ಎಂದು ತಿಳಿಯಬೇಕು. ಇನ್ನು ನೋಡಿ,
ನಮ್ಮ ಆಯುಷ ರೇಖೆ ಇದೆ ನೋಡಿ, ಇದು ಆಯುಷ ರೇಖೆ. ಈ ಆಯುಷ ರೇಖೆಯಲ್ಲಿ ಹೀಗೆ 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 ಗೆರೆಗಳು, ಈ ರೀತಿಯ ಗೆರೆಗಳು ಹೆಚ್ಚಾಗಿದ್ದರೆ, ಈ ರೀತಿಯ ಗೆರೆಗಳಿದ್ದರೆ ಅವರು ಧನ ನಷ್ಟ, ಅವರು ಮೋಸ ಹೋಗುತ್ತಾರೆ. ಅಪಘಾತದಿಂದ ಸೂಚನೆ ಇದಾಗಿದೆ, ಅಪಘಾತ ಆಗುವಂತ ಸೂಚನೆ. ಆದುದರಿಂದ ಎಚ್ಚರವಾಗಿರಬೇಕು ಎಂಬುದನ್ನು ತಿಳಿಸುತ್ತದೆ. ಅಂದ್ರೆ ಜೀವನದಲ್ಲಿ ಅವರಿಗೆ ಹಲವು ರೀತಿಯ ನಷ್ಟಗಳು ಸಂಭವಿಸುತ್ತದೆ. ಈಗ ನೋಡಿ, ನಾನು ಇದು ಮೊದಲು ಹೇಳಿದ ಇದು ಆಗೋಯ್ತು. ಈಗ ಇದು ಹೃದಯ ರೇಖೆಯ ಟಚ್ ಮಾಡ್ಕೊಂಡು, ಈಗ ಈ ಹೃದಯ ರೇಖೆಗೆ ಟಚ್ ಆಗಿರುವಂತ ಇಂಟು ಚಿಹ್ನೆ. ಹೀಗಿದ್ದಾಗ ಅವರು ಬೇರೆಯವರ ಮಾತಿಗೆ ಮರಳಾಗಿ ಶೋಷಣೆಗೊಳಗಾಗುತ್ತಾರೆ. ಬೇರೆಯವರ ಜನರಿಗೆ ಮಾತಿಗೆ ಮರಳಾಗಿ ಅವರು ನಷ್ಟವನ್ನು ಅನುಭವಿಸುತ್ತಾರೆ. ಹಾಗೆ ಅವರು ಜೀವನದಲ್ಲಿ ಒಂದು ಕವಲುದಾರಿಯನ್ನು ಕಂಡುಕೊಳ್ಳುತ್ತಾರೆ. ಒಂದು ವೇಳೆ ಜ್ಞಾನ ರೇಖೆಗೆ ಹತ್ರವಾಗಿ, ಜ್ಞಾನ ರೇಖೆಗೆ ಅಂದ್ರೆ ಇದು ಇದರ ಮೇಲೆ ಇದೆ, ಇದು ಜ್ಞಾನ ರೇಖೆ. ಈ ಜ್ಞಾನ ರೇಖೆಯ ಹತ್ರವಾಗಿ ಹೀಗಿದ್ದರೆ ಇವರು ಅವರ ಬುದ್ಧಿವಂತಿಕೆಯಿಂದ, ತಮ್ಮ ಬುದ್ಧಿಶಕ್ತಿಯಿಂದ ಬೇರೆಯವರನ್ನು ಶೋಷಣೆ ಮಾಡುತ್ತಾರೆ. ಬೇರೆಯವರನ್ನ ಶೋಷಣೆ ಮಾಡಿ ಇವರು ಧನಿಕರಾಗುತ್ತಾರೆ. ಅಂದರೆ ಇದು ಮೋಸ ಹೋಗುತ್ತೆ, ಇವರೇ ಮೋಸ ಹೋಗೋದು, ಇದು ಇವರೇ ಮೋಸ ಮಾಡಿ ಧನಿಕರಾಗುವಂತಹ ಸೂಚನೆ. ಇನ್ನು ಶುಕ್ರ ಪರ್ವ, ಈಗ ನೋಡಿ ಶುಕ್ರ ಪರ್ವ ನಿಮ್ಗೆ ಗೊತ್ತು. ಇಲ್ಲಿಂದ ಒಂದು ರೇಖೆ ಈಗ ಹೋಗಿರುತ್ತೆ, ಇಲ್ಲಿ ಒಂದು ನಕ್ಷತ್ರ ಚಿಹ್ನೆ, ಇಲ್ಲೊಂದು ನಕ್ಷತ್ರ ಚಿಹ್ನೆ ಇದ್ದರೆ, ಶುಕ್ರ ಪರ್ವದಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ ಅವರ ಕುಟುಂಬದಲ್ಲಿ ಕಲಹ, ದಾಂಪತ್ಯ ಜೀವನದಲ್ಲಿ ಬಹಳ ಸಮಸ್ಯೆಗಳು ಹಾಗೂ ಪರಸ್ತ್ರೀ ಅಥವಾ ಪರಪುರುಷ ಸಂಬಂಧಗಳು ನಡೆಯುವಂತಹ ಬಾಳಿನಲ್ಲಿ ನಡೆದು ಅವರ ಜೀವನವೇ ಬದಲಾಗಿ ಹೋಗುವಂತಹ ಸಾಧ್ಯತೆ ಇದೆ. ಧನ ನಷ್ಟವೂ ಉಂಟಾಗುತ್ತದೆ. ಅಂದರೆ ಈ ರೀತಿಯಲ್ಲಿ ಜೀವನದಲ್ಲಿ ಹಲವು ರೀತಿಯ ನಷ್ಟಗಳಾಗುತ್ತದೆ. ಅದೇ ನೋಡಿ, ಈಗ ನೋಡಿ ಇದನ್ನ ನೋಡಿ, ಈಗ ನಾವು ಈ ರೀತಿಯಲ್ಲಿ ನೀವು ನೋಡಿ, ಈಗ ಇದು ಆರೋಗ್ಯ ರೇಖೆ ಅಥವಾ ಬುಧ ರೇಖೆ, ಅದಕ್ಕೆ ಇನ್ನೊಂದು ರೇಖೆ ಹೀಗೆ ಬಂದಿರುತ್ತೆ, ಹೀಗೆ ಈಗ ನೋಡಿ, ಹೀಗೆ ಈ ಆರೋಗ್ಯ ರೇಖೆ, ಈ ರೇಖೆ ಹೀಗೆ, ಇನ್ನೊಂದು ರೇಖೆ ಹೀಗೆ ಬಂದಿದ್ದರೆ ಇವರು ಮಾಡುತ್ತಿರುವ ಕೆಲಸದಲ್ಲಿ ನಷ್ಟ, ಈ ಪ್ರಣಯದಿಂದ ಹಣ ನಷ್ಟವಾಗುವ ಹಾಗೆಯೇ ಮಾನಹಾನಿ ಆಗುವಂತಹ ಸೂಚನೆ ಇದಾಗಿದೆ ಎಂಬುದನ್ನಾಗಿ ತಿಳ್ಕೊಳ್ಬೇಕು. ಕೆಲಸದಿಂದ ತೆಗೆದು ಹಾಕುವಂತಹ ಸೂಚನೆ, ಅಂದರೆ ಮಾಡುತ್ತಿರುವ ಕೆಲಸದಿಂದ ಇವರನ್ನು ತೆಗೆದು ಹಾಕುವಂತ ಸೂಚನೆಯಾಗಿದೆ. ಹಾಗೆಯೇ ಸಾಲ ಮಾಡಿ ಅದನ್ನು ತೀರಿಸುವುದೇ ಕಷ್ಟವಾಗುವಂತಹ ಸ್ಥಿತಿ ಇವರಿಗೆ ಎದುರಾಗಬಹುದು ಎಂಬುದು ಇದರ ಸೂಚನೆ. ಹೀಗೆ ನೋಡಿ, ಇದು ಆರೋಗ್ಯ ರೇಖೆ, ಇದು ನಮ್ಮ ಆಯುಷ ರೇಖೆ, ಇದು ನಮ್ಮ ಭಾಗ್ಯ ರೇಖೆ. ನಾವು ಜೀವನದಲ್ಲಿ ಹಲವು ರೀತಿಯಲ್ಲಿ ಅವರು ಕಷ್ಟ ಅನುಭವಿಸಬೇಕಾಗುತ್ತದೆ. ಈಗ ಗುರು ಉಂಗರ ಬೆರಳು, ಗುರು ಉಂಗರದಲ್ಲಿ ನೋಡಿ, ಗುರು ಬೆರಳು, ಗುರು ಉಂಗರ ಅಂದರೆ ಗುರು ಉಂಗುರ. ಇದು ಬುಧ ಪರ್ವದಲ್ಲಿ ಇದು ಗುರು ಉಂಗರ ಇಲ್ಲಿದ್ದು, ಬುಧ ಪರ್ವದಲ್ಲಿ ಹೀಗೆ ಒಂದು ತ್ರಿಕೋಣ, ಇದ್ರ ಬಗ್ಗೆ ಮೊದಲು ಹೇಳಿದೀನಿ, ಅದು ಇನ್ನೊಂದು ಸರಿ ಹೇಳ್ತೀನಿ. ತ್ರಿಕೋಣ ಚಿಹ್ನೆ ಇದ್ದರೆ ಇವರಿಗೆ ಅಧಿಕಾರ, ಧನಾಭಿವೃದ್ಧಿ ಸೂಚನೆ, ಪಾಂಡಿತ್ಯ ಸ್ಕಿಲ್ ಹಾಗೂ ಕಮ್ಯುನಿಕೇಶನ್ ಸ್ಕಿಲ್ ಹೆಚ್ಚಾಗಿ ಕಂಡುಬರುತ್ತದೆ. ಇವರು ಹಣವಂತರಾಗುತ್ತಾರೆ, ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ. ಜೀವನದಲ್ಲಿ ಹಲವು ರೀತಿಯ ಭೋಗ ವಸ್ತುಗಳನ್ನು ಅವರು ಕೊಂಡು ಅನುಭವಿಸುವಂತಹ ಸಾಧ್ಯತೆ ಇದೆ ಎಂಬುದನ್ನು ಸೂಚಿಸುತ್ತದೆ. ಈಗ ಅದೇ ರೀತಿ ಇದು ನಮ್ಮ ಭಾಗ್ಯರೇಖೆ ಹೀಗೆ ಇದಕ್ಕೆ ಬಂದು, ಈಗ ಶನಿ ಪರ್ವದಲ್ಲಿ ನಕ್ಷತ್ರ, ಇದು ಭಾಗ್ಯರೇಖೆ ಇರುವಂತೆ ಇಲ್ಲೊಂದು ನಕ್ಷತ್ರ ಚಿಹ್ನೆ, ಯಾವುದು ಶನಿ ಪರ್ವದಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ, ಅದೇ ರೀತಿ ಹೃದಯ ರೇಖೆಯಲ್ಲಿ ಅದರ ಕೆಳಗೆ ಹೃದಯ ರೇಖೆಯಲ್ಲಿ ಒಂದು ದೀಪ, ಈಗ ದೀಪವೂ ಇದ್ದರೆ, ಹೃದಯ ರೇಖೆಯಲ್ಲಿ ದೀಪವೂ ಇದ್ದರೆ ಅವರಿಗೆ ಪ್ರೀತಿ ಪಾತ್ರರಾದವರು ವಾಹನಾಪಾಯವಾಗುವಂತಹ ಸಾಧ್ಯತೆ ಇದೆ. ಅವರಿಗೆ ಪ್ರೀತಿ ಪಾತ್ರರಾದವರು ವಾಹನಾಪಾಯದಲ್ಲಿ ಸಿಕ್ಕಿಕೊಳ್ಳುವಂತಹ ಅಪಾಯವಿದೆ ಎಂಬುದಾಗಿ ತಿಳಿದುಕೊಳ್ಳಬೇಕು. ಹೀಗೆ ನಾವು ಇವತ್ತು ಕೆಲವು ರೇಖೆಗಳ ಬಗ್ಗೆ, ಕೆಲವು ನಮಗೆ ಮುಂಬರುವ ರೇಖೆಗಳ ಬಗ್ಗೆ, ಅದರಿಂದ ಆಗುವ ಉಪಯೋಗ ಮತ್ತು ಅದರಲ್ಲಿ ಕಾಣಿಸುವ ದೋಷ ಫಲಗಳನ್ನ ತಿಳ್ಕೊಂಡೆವು. ಈಗ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತು ನಾಯಕರಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ನಕ್ಷತ್ರದ ಬಗ್ಗೆ, ಅವರ ನಕ್ಷತ್ರದಲ್ಲಿ ಏನೇನು ಕಾಣುತ್ತದೆ
ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಯಾಕಂದ್ರೆ ಇಲ್ಲಿ ಇವರಿಗೆ ಕೊಟ್ಟಿರುವಂತಹ ನಮಗೆ ಸಿಕ್ಕಿರುವಂತಹ ಅವರ ದಾಖಲೆಯಂತೆ ನೋಡಿದಾಗ, ಅಂದರೆ ಡೇಟ್ ಆಫ್ ಬರ್ತ್ ಪ್ರಕಾರ ನೋಡಿದಾಗ ನಮಗೆ ಇಂತಹ ವಿಚಾರಗಳು ತಿಳಿದು ಬರುತ್ತದೆ. ಅದನ್ನ ನೀವು ನೋಡಿ ತಿಳ್ಕೋಬೇಕು. ಅಂದರೆ ಇವರು ಯಾವಾಗಲೂ ಸಂಶಯ ಮತ್ತು ಆತಂಕದಲ್ಲಿರುವ ವ್ಯಕ್ತಿಯಾಗಿರುತ್ತಾರೆ. ನನ್ನ ಸುಖ ಎಲ್ಲ ಹಾಳಾಗುತ್ತದೋ ಎಂಬ ಚಿಂತೆ ಅವರನ್ನು ಕಾಡುತ್ತಾ ಇರುತ್ತದೆ. ಮುಂದೆ ಜೀವನ ಹೇಗಿರಬಹುದು ಮುಂತಾದ ರೀತಿಯಲ್ಲಿ ಯಾವಾಗಲೂ ಯೋಚಿಸುತ್ತಿರುತ್ತಾರೆ. ಗೆಳೆಯರ ಬಳಗ ಹೆಚ್ಚು, ಸ್ನೇಹಿತರು ಹೆಚ್ಚು ಜನ ಇದ್ದಾರೆ. ಒಮ್ಮೆ ಪರಿಚಯ ಮಾಡಿಕೊಂಡವರನ್ನು ಮತ್ತೆ ಮತ್ತೆ ಅವರು ಸಂಪರ್ಕಿಸುತ್ತಾ ಇರುತ್ತಾರೆ. ಸಾಧ್ಯವಾಗದ ಮಾತು ಬೇರೆಯರು ಒಳ್ಳೆಯ ಸಲಹೆ ಸೂಚನೆ ಕೊಟ್ಟು ಮಾರ್ಗದರ್ಶನ ಮಾಡುವ ಅವರು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸುವುದಿಲ್ಲ. ಅವರು ಬೇರೆಯವರಿಗೆ ಹೇಳ್ತಾರೆ ಹೊರತು ತಮ್ಮ ಜೀವನದಲ್ಲಿ ಅದನ್ನ ಅಳವಡಿಸಿಕೊಳ್ಳಲು ಅವರು ಪ್ರಯತ್ನಿಸುವುದಿಲ್ಲ. ಬೇರೆಯವರಿಗೆ ಒಳ್ಳೆಯ ಮಾತುಗಳನ್ನೆಲ್ಲ ಹೇಳ್ತಾರೆ. ಲಂಚ ತಗೊಬಾರದು, ಭ್ರಷ್ಟಾಚಾರದ ಮುಳುಗಬಾರದು ಎಂಬುದನ್ನೆಲ್ಲ ಹೇಳ್ತಾರೆ. ಆದರೆ ಅವರು ತಮ್ಮನ್ನ ಆ ಜವಾಬ್ದಾರಿ ಇಲ್ಲದವರಂತೆ ನಡೆದುಕೊಳ್ಳುತ್ತಾರೆ. ಇವರಿಗೆ ಸುಮಾರು 25ನೇ ವಯಸ್ಸಿನಿಂದ 30ನೆಯ ವಯಸ್ಸಿನವರೆಗೆ ವಿವಾಹ ಯೋಗವಾಗಿರಬಹುದು ಕಾಣಿಸುತ್ತದೆ. ಇವರಿಗೆ ಅಡಿಗೆ, ಊಟ ಎಲ್ಲವೂ ತುಂಬಾ ಇಷ್ಟ. ಹಾಗೆಯೇ ಅಮ್ಮನ ಪ್ರೀತಿ ಅನುಭವಿಸುತ್ತಾ ಬೆಳೆದ ಇವರಿಗೆ ಬೇರೆಯವರಿಗೆ ಸಹಾಯ ಮಾಡಬೇಕೆಂಬ ಉತ್ಸಾಹ ಕಂಡುಬರುತ್ತದೆ. ಮನಸ್ಸು ಯಾವುದರಲ್ಲೂ ಸ್ಥಿರವಾಗಿ ನಿಲ್ಲುವುದಿಲ್ಲ. ಆದುದರಿಂದ ಉದ್ಯೋಗವನ್ನ ಬದಲಾಯಿಸುತ್ತಾರೆ. ಒಂದೇ ಉದ್ಯೋಗದಲ್ಲಿ ಇರುವುದಿಲ್ಲ. ಅಂದ್ರೆ ಆ ಉದ್ಯೋಗವನ್ನು ಹೆಚ್ಚು ಸಮಯ ಮಾಡಲು ಸಾಧ್ಯವಾಗುವುದಿಲ್ಲ. ಕೆಲಸಗಳನ್ನು ಬದಲಾಯಿಸುತ್ತಿರುತ್ತಾರೆ. ಸ್ಥಿರವಾದ ವರಮಾನ ಇರುವುದಿಲ್ಲ. ಹಣಕಾಸಿನ ವಿಷಯದಲ್ಲಿ ಏರುಪೇರಾಗುತ್ತಿರುತ್ತದೆ. ಆದರೂ ಸ್ವಂತವಾಗಿ ಎಲ್ಲವನ್ನೂ ಮಾಡಿಕೊಳ್ಳುತ್ತಾರೆ. ವಾಹನ, ಮನೆ, ಅಂತಸ್ತು, ನಾಯಕತ್ವ ಎಲ್ಲವನ್ನೂ ಅವರಿಗೆ ಇರುತ್ತದೆ. ಮೂಢನಂಬಿಕೆಗಳನ್ನು ವಿರೋಧಿಸುವ ಅವರಲ್ಲಿ ಅತಿಯಾದ ಭಕ್ತಿ ಇಲ್ಲ. ಆದರೂ ಜೀವನದಲ್ಲಿ ದೇವರಲ್ಲಿ ಭಕ್ತಿಯನ್ನ ತೋರ್ಪಡಿಸುತ್ತಾರೆ. ಹಾಗೆ ನೋಡಿ, ಕೆಲವೊಮ್ಮೆ ಅತಿಯಾದ ಕೋಪ ಬರುತ್ತದೆ ಅವರಿಗೆ. ಆಗ ಏನು ಹೇಳುತ್ತಿದ್ದಾರೆ, ಏನು ಮಾಡುತ್ತಿದ್ದಾರೆ ಎಂದು ಅವರಿಗೆ ಅರ್ಥವಾಗುವುದಿಲ್ಲ. ಆಮೇಲೆ ಪಶ್ಚಾತ್ತಾಪ ಪಡುತ್ತಾರೆ. ಕೆಲವೊಮ್ಮೆ ತುಂಬಾ ಹಠ ಮಾಡುತ್ತಾರೆ. ಹಣಕಾಸಿನ ವಿಷಯದಲ್ಲಿ ಶಿಸ್ತು ಕಡಿಮೆ ಇದ್ದರೂ ಅವರಿಗೆ ಹಣ ಮಾಡಬೇಕೆಂದ ಹಂಬಲ ಹೆಚ್ಚಾಗಿ ಕಂಡು ಬರುತ್ತದೆ. ಮನೆಯ ಜವಾಬ್ದಾರಿ ನಿರ್ವಹಿಸುವುದರಲ್ಲೂ ಅಂತಹ ಗಮನ ಕೊಡುವ ಗುಣ ಇವರಿಗಿಲ್ಲ. ಮಾಡಿದ ತಪ್ಪಿನ ಜವಾಬ್ದಾರಿಯನ್ನು ಬೇರೆಯವರಿಗೆ ಹೊರಿಸುವಂತಹ ಜಾಣ್ಮೆ ಅವರಿಗಿದೆ. ಮಾಡಿದ ತಪ್ಪನ್ನು ನ್ಯಾಯೀಕರಿಸಿ ಸಾಧಿಸಲು ಸುಳ್ಳು ಹೇಳಲು ಯಾವುದೇ ರೀತಿಯ ಸಂಕೋಚ ಇಲ್ಲ ಎಂಬಂತೆ ನಡೆದುಕೊಳ್ಳುತ್ತಾರೆ. ಸ್ವಾರ್ಥದ ಗುಣದವರು. ಆದ್ದರಿಂದ ಬೇರೆಯವರಿಗೆ ಏನೇ ಆದರೂ ನನಗೇನು, ಮೊದಲು ನನ್ನ ಕೆಲಸ ಆಗಲಿ ಎಂದು ಯೋಚಿಸುತ್ತಾರೆ. ಯಾವುದೇ ಗುಟ್ಟನ್ನು ಹೆಚ್ಚು ದಿವಸ ಮನಸ್ಸಿನಲ್ಲಿಟ್ಟುಕೊಳ್ಳಲು ಅವರಿಗೆ ಸಾಧ್ಯವಾಗುವುದಿಲ್ಲ. ಸ್ಥಿರವಾದ ಆದಾಯ ಅಂದರೆ ಅವರಿಗಿರುವ ಉದ್ಯೋಗವನ್ನು ಅವರು ಬಿಟ್ಟು ಬಿಡುತ್ತಾರೆ. ಆದರೆ ಅವರಿಗೆ ಸ್ಥಿರವಾದ ಆದಾಯ ಇಲ್ಲದಿದ್ದರೂ ಹೆಚ್ಚು ಹಣದ ಲಾಭ ಪಡೆಯುವಂತಹ ಕೆಲಸ ಕಾರ್ಯಗಳಲ್ಲಿ ತೊಡಗುತ್ತಾರೆ. ಜನರೊಂದಿಗೆ ಮಾತನಾಡಲು ಮತ್ತು ಬೇಕಾದದ್ದನ್ನು ಕೇಳಿ ಪಡೆಯಲು ಅವರಿಗೆ ಚೆನ್ನಾಗಿ ಗೊತ್ತು. ಯಾರ ಬಳಿ ಹೇಗೆ ಮಾತನಾಡಬೇಕೆಂದು ಸರಿಯಾಗಿ ಅವರು ತಿಳಿದುಕೊಂಡಿದ್ದಾರೆ. ಜೀವನಾನುಭವದಿಂದ ಕಲಿತಿದ್ದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸದೆ ಬೇರೆಯವರಿಗೆ ಆ ಬಗ್ಗೆ ಹೇಳಿ ಅವರಿಗೆ ಉಪಯೋಗವಾಗುವಂತೆ ಮಾಡಲು ಪ್ರಯತ್ನಿಸುತ್ತಾರೆ. ಪ್ರತಿಭಾವಂತರಾದ ಅವರು ಯಾವುದೇ ಕೆಲಸ ವಹಿಸಿಕೊಳ್ಳಲು ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸುವ ಕ್ರಿಯಾಶೀಲತೆ ಅವರಿಗಿದೆ. ಅವರಿಗೆ ಸಿಗಬಹುದಾದ ಪ್ರತಿಫಲದ ಬಗ್ಗೆ ಯೋಚಿಸುವುದೇ ಇಲ್ಲ. ಅದು ತನ್ನ ಕರ್ತವ್ಯ ಎಂಬಂತೆ ಕೆಲಸ ಮಾಡುತ್ತಾರೆ. ಸ್ಥಾನಮಾನಗಳನ್ನು ಹೆಚ್ಚಾಗಿ ಬಯಸುತ್ತಾರೆ. ಅವರಿಗೆ ಎಲ್ಲದರಲ್ಲೂ ತಾನು ಮುಂದಿರಬೇಕೆಂಬ ಆಸೆ ಇರುತ್ತದೆ. ಪ್ರತಿಫಲಕ್ಕಿಂತ ಜವಾಬ್ದಾರಿಯೇ ಮುಖ್ಯವೆಂದೇ ತಿಳಿದಿರುತ್ತಾರೆ. ಆದರೆ ಯಾವಾಗಲೂ ದೂರದ ಬೆಟ್ಟ ನುಣ್ಣಗೆ ಎಂಬಂತೆ ಭಾಸವಾಗುತ್ತಿರುತ್ತದೆ. ಉದ್ಯೋಗ ಬದಲಾಯಿಸುವುದರಲ್ಲಿ ಹೆಚ್ಚಿನ ಉತ್ಸಾಹ ತೋರುತ್ತಾರೆ. ಆದರೆ ಎಲ್ಲಾ ಕೆಲಸಗಳನ್ನು ಮಾಡಿ ನೋಡಬಹುದು ಎಂಬಂತ ಒಂದು ಆಸೆ ಅವರಿಗಿದೆ. ಆದರೆ ನೋಡಿದ ದುಡುಕಿ ಮಾಡುವ ಕೆಲಸದಿಂದ ಇಲ್ಲವೇ ಆಡುವ ಮಾತುಗಳಿಂದ ಅವರು ಹಲವು ರೀತಿಯಲ್ಲಿ ಸಮಸ್ಯೆಗಳಿಗೆ ಸಿಕ್ಕಿ ಹಾಕಿಕೊಳ್ಳುವ ಸಂದರ್ಭಗಳು ಕಂಡು ಬರುತ್ತದೆ. ಅದೇ ರೀತಿ ಕೆಲವೊಮ್ಮೆ ಬೆದರಿಕೆಯೊಡ್ಡಿ ಕೆಲಸಗಳನ್ನು ಮಾಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಾರೆ. ಕಲೆಯಲ್ಲಿ ಆಸಕ್ತಿ ಎಲ್ಲವೂ ಇದೆ ಅವರಿಗೆ. ಕೆಲವು ಅನಾವಶ್ಯಕ ಅನುಮಾನಗಳಿಂದಾಗಿ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸುವಂತಹ ಸಾಧ್ಯತೆ ಕಂಡು ಬರುತ್ತದೆ. ತುಂಬಾ ಎಚ್ಚರವಾಗಿದ್ದು ಅವರು ಎಲ್ಲಾದರೂ ಸ್ವಲ್ಪ ಮಾತು ತಪ್ಪಿದರೆ ಅವರಿಗೆ ಜೀವನದಲ್ಲಿ ಸಮಸ್ಯೆಗಳು ಸುತ್ತಿಕೊಳ್ಳುತ್ತೆ. ಬೇರೆಯವರಿಗೆ ಸಲಹೆ ಸೂಚನೆ ಕೊಡುವ ಉದ್ಯೋಗವಾದರೆ ಅವರಿಗೆ ಹೆಚ್ಚು ಅನುಕೂಲವಾಗುತ್ತದೆ. ಆದರೆ ಅಂತಹ ಉದ್ಯೋಗಗಳಾದರೂ ಸಹ ಅವರು ಅದರಲ್ಲಿ ಮುಂದುವರಿಯುವುದಿಲ್ಲ.
ಸಾಮಾನ್ಯ ವಿಷಯಗಳು ಈ ರೀತಿ ಇದ್ದರೆ ಅವರಿಗೆ ಯಾವ ವಯಸ್ಸಿನಲ್ಲಿ ಏನು ನಡೆಯಬಹುದು ಎಂಬುದನ್ನು ಪರಿಶೀಲಿಸೋಣ. ಅಂದರೆ ಅವರು ಇಲ್ಲಿ ಹೇಳಿರುವಂತಹ ವಯಸ್ಸುಗಳು ಅಂದಾಜು ಮಾತ್ರ ಆಗುವುದರಿಂದ ಹೆಚ್ಚು ಕಡಿಮೆ ಆಗಬಹುದು. ಅವರು ಹುಟ್ಟಿದ ಸುಮಾರು 4 ವರ್ಷ ವಯಸ್ಸಿನವರೆಗೆ ಕೆಲವು ಆರೋಗ್ಯ ಸಮಸ್ಯೆಗಳು ಕಾಡಿರಬಹುದು. ಅಮ್ಮನ ಪ್ರೀತಿ ವಾತ್ಸಲ್ಯ ಚೆನ್ನಾಗಿ ಅನುಭವಿಸಿ ಬೆಳೆದ ಅವರಿಗೆ ಸುಮಾರು 9ನೇ ವಯಸ್ಸಿನವರೆಗೆ ಆರೋಗ್ಯ ಸಮಸ್ಯೆ ಕಾಡಿರುವ ಸಾಧ್ಯತೆ ಇದೆ. 13 ವರ್ಷಗಳ ವಯಸ್ಸಾಗುವ ಹೊತ್ತಿಗೆ ತಂದೆ ತಾಯಿಯ ಜೀವನದಲ್ಲಿ ಕೆಲವು ಬದಲಾವಣೆಗಳಾಗಿರಬಹುದನ್ನು ಗಮನಿಸಬಹುದು. ಸುಮಾರು 7 ವರ್ಷಗಳ ಕಾಲ ಅಂದರೆ 20 ವರ್ಷ ವಯಸ್ಸಿನವರೆಗೆ ತಂದೆ ತಾಯಿ ಆದಾಯ ಹೆಚ್ಚಾಗಿದ್ದರೂ ಶಿಕ್ಷಣದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗಿರುವ ಸಾಧ್ಯತೆ ಇದೆ. ಅಂದರೆ ಅಂದುಕೊಂಡ ರೀತಿಯಲ್ಲಿ ಶಿಕ್ಷಣ ಪಡೆಯಲು ಸಾಧ್ಯವಾಗದೆ ಹೋಗಿರಬಹುದು. ಕಷ್ಟಪಟ್ಟು ಶಿಕ್ಷಣ ಮುಂದುವರಿಸಿರುವ ಸಾಧ್ಯತೆ ಕಂಡುಬರುತ್ತದೆ. ಯಾವ ವಿಷಯದಲ್ಲೂ ದೃಢವಾದ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗದಂತಹ ಸ್ಥಿತಿ ಕಾಡುತ್ತಾ ಇರುತ್ತದೆ. ಎಲ್ಲಿಂದ ಆರಂಭವಾಗುತ್ತದೆ ಎಲ್ಲ ಮುಗಿಯುತ್ತದೆ ಎಂಬ ಸಂಶಯ 3 ವರ್ಷಗಳ ಕಾಲ ಅವರನ್ನು ಕಾಡಿರಬಹುದು. ಯಶಸ್ಸು ಕಾಣಲು ಸಾಧ್ಯವಾಗುವುದಿಲ್ಲ, ಆದರೂ ಕೈತಪ್ಪಿ ಹೋಗುತ್ತದೆ ಎಂದು ತಿಳಿದಿದ್ದ ಹಲವಾರು ಅವಕಾಶಗಳು ಮತ್ತೆ ಅವರಿಗೆ ದೊರೆತಿರುತ್ತದೆ. ಮುಂದೆ ಜೀವನದಲ್ಲಿ ಬದಲಾವಣೆಗಳು ಕಾಣಿಸಲಿದೆ, ಪ್ರಯತ್ನಗಳು ಫಲ ಕೊಡಲಿದೆ. ಮುಂದೆ ಸುಮಾರು 35ನೇ ವಯಸ್ಸಿನವರೆಗೆ ಏರಿಳಿತಗಳಿಂದ ಕೂಡಿರುತ್ತದೆ. ಆದರೆ ಪ್ರಯತ್ನ ಪಟ್ಟು ಸರ್ಕಾರಿ ಉದ್ಯೋಗ ಅಥವಾ ಖಾಸಗಿ ಸಂಸ್ಥೆಗಳಲ್ಲಿ ಒಳ್ಳೆಯ ಉದ್ಯೋಗ ದೊರೆಯಲಿದೆ. ಅಂದರೆ ಅವರು ಸರ್ಕಾರಿ ಉದ್ಯೋಗದ ಉನ್ನತ ಹುದ್ದೆಯನ್ನು ಅವಲಂಬಿಸುವಂತಹ ಸಾಧ್ಯತೆ ನಿಚ್ಚಳವಾಗಿದೆ. ಅದರೊಂದಿಗೆ ವಿವಾಹ ಯೋಗವು ಕೂಡಿ ಬಂದಿರುತ್ತದೆ. ಜೀವನದಲ್ಲಿ ಕೆಲವು ಆರೋಪಗಳನ್ನು ಕೇಳಬೇಕಾಗುತ್ತದೆ. 38ನೇ ವಯಸ್ಸಿನಿಂದ ಎಲ್ಲವೂ ಬದಲಾಗದೆ ಮುಂದೆ ಸ್ವಂತ ಮನೆ, ವಾಹನ, ಆಸ್ತಿ, ಸಂತಾನ ಭಾಗ್ಯ ಎಲ್ಲವನ್ನೂ ಪಡೆಯುವ ಸಾಧ್ಯತೆ ಇದೆ. ಮುಂದೆ ಸೌಭಾಗ್ಯದ ದಿನಗಳಾಗಿರುತ್ತದೆ. ಸುಮಾರು 73ನೇ ವಯಸ್ಸಿನವರೆಗೆ ಸಮಾಜದಲ್ಲಿ ಗೌರವ, ನಾಯಕತ್ವ, ಅಧಿಕಾರ, ಗೌರವ, ಸನ್ಮಾನಗಳು ದೊರೆಯಲಿದೆ. ಮತ್ತೆ ಸುಮಾರು 85 ವರ್ಷದವರೆಗೆ ಆರೋಗ್ಯ ಸಮಸ್ಯೆಗಳು ಕಾಡಲಿದೆ. ಆದರೂ ಮಕ್ಕಳು ಮತ್ತು ಮಕ್ಕಳ ಸ್ನೇಹ ಅನುಭವಿಸುವ ಜೀವನ ನಡೆಯುವ ಸೂಚನೆಗಳು ಕಂಡುಬರುತ್ತದೆ. ಪಡೆದ ಶಿಕ್ಷಣದಿಂದ ಉನ್ನತ ಸ್ಥಾನಮಾನ ಪಡೆಯುತ್ತಾರೆ. ಆಮೇಲೆ ಅವರು ನಾಯಕತ್ವ ಅವರದೇ ಆದ ರೀತಿಯಲ್ಲಿ ನಾಯಕತ್ವ ಗುಣಕ್ಕೆ ಇರುತ್ತಾರೆ. 32, 41, 46, 52, 58 ಮತ್ತು 60ನೇ ವಯಸ್ಸು ಶುಭದಾಯಕವಾದರೂ ಅವರಿಗೆ ಹಲವು ರೀತಿಯ ಸಮಸ್ಯೆಗಳು ಎದುರಾಗಿರುವ ಸಾಧ್ಯತೆ ಇದೆ. 20, 27, 35, 44, 50, 55 ಮತ್ತು 63ನೇ ವಯಸ್ಸು ದೋಷಕಾರಕವಾಗಿರುತ್ತದೆ. ಅವರ ಜೀವನದಲ್ಲಿ ಏರಿಳಿತಗಳಿಂದ ಕೂಡಿರುತ್ತದೆ. ಎಲ್ಲ ರೀತಿಯಲ್ಲೂ ಅವರಿಗೆ ಅನುಕೂಲಕರ ವಾತಾವರಣವಿದ್ದರೂ ಸಹ ಜೊತೆಯಲ್ಲಿದ್ದವರೇ ಅವರಿಗೆ ಅನ್ಯಾಯ ಮಾಡುವಂತಹ ಎಲ್ಲ ಸ್ಥಿತಿ ಇರುವುದರಿಂದ 58ನೇ ವಯಸ್ಸು ಅವರಿಗೆ ಒಂದು ನಿರ್ಧಾರ ತೆಗೆದುಕೊಳ್ಳುವಂಥ 58ನೇ ವಯಸ್ಸು ದಾಟಬೇಕು. ಅಲ್ಲಿವರೆಗೆ ಅವರಿಗೆ ಹಲವು ರೀತಿಯ ಸಮಸ್ಯೆಗಳು ಕಾಡಲಿರುವುದರಿಂದ ಅವರು 58ನೇ ವಯಸ್ಸಲ್ಲಿ ಹೆಚ್ಚು ಸಮಸ್ಯೆಗಳನ್ನು ಎದುರಿಸುವಂತಹ ಸ್ಥಿತಿ ಬರುತ್ತದೆ. ಮುಂದೆ ಅವರಿಗೆ ಸುಮಾರು 61ನೇ ವಯಸ್ಸಿನ ಬಳಿಕ ಅವರ ಜೀವನದಲ್ಲಿ ಒಂದು ಮಹತ್ವದ ತಿರುವು ನಡೆಯಲಿದೆ ಎಂಬುದನ್ನು ನಮಗೆ ಅವರ ಸಿಕ್ಕಿರುವಂತಹ ಆ ಒಂದು ಇದರಿಂದ ಅವರ ಸಿಕ್ಕಿರುವ ಮಾಹಿತಿಯಿಂದ ನಮಗೆ ಗೊತ್ತಾಗುವಂತಹ ವಿಚಾರಗಳಿವೆ. ಈಗ ನಾವು ಇಂದು ಎಂದಿನಂತೆ ನಕ್ಷತ್ರದ ಬಗ್ಗೆ ನಾವು ಧನಿಷ್ಠ ನಕ್ಷತ್ರದವರೆಗೆ ಇದುವರೆಗೂ ತಿಳ್ಕೊಂಡಿದ್ದೇವೆ. ನಕ್ಷತ್ರ ಲೋಕದಲ್ಲಿ ಇವತ್ತು ಶತಭಿಷ ನಕ್ಷತ್ರದ ಬಗ್ಗೆ ತಿಳ್ಕೊಳ್ಳೋಣ. ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದವರು ಸ್ವತಂತ್ರವಾಗಿ ಕೆಲಸ ಮಾಡಲು ಮತ್ತು ತನ್ನಿಷ್ಟದಂತೆ ಇರಬೇಕೆಂದು ಆಸೆ ಪಡುವ ವ್ಯಕ್ತಿಗಳಾಗಿರುತ್ತಾರೆ. ಆದರೆ ಇವರು ಹೆಚ್ಚು ಶ್ರಮಜೀವಿಗಳಾಗಿ ಬದುಕುವ ಗುಣ ಇವರಿಗಿದ್ದರೂ ತಾವಾಗಿಯೇ ಸಮಸ್ಯೆಗಳನ್ನು ಸೃಷ್ಟಿಸಿಕೊಂಡು ಜೀವನದಲ್ಲಿ ಪಡಬಾರದ ಕಷ್ಟಗಳಿಗೆ ಗುರಿಯಾಗುವ ಸಾಧ್ಯತೆ ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದವರಲ್ಲಿ ಕಂಡುಬರುತ್ತದೆ. ಆದರೂ ಬೇರೆಯವರಿಗೆ ಸಹಾಯ ಮಾಡುವ ಗುಣ ಇವರಲ್ಲಿದೆ. ಇವರು ಯಾವ ಕೆಲಸ ಮಾಡಬೇಕಾದರೂ ಅದರ ಫಲಾಫಲಗಳ ಬಗ್ಗೆ ಯೋಚಿಸುತ್ತಾರೆ. ಆದರೂ ಅವರು ತೆಗೆದುಕೊಳ್ಳುವ ನಿರ್ಧಾರಗಳು ತಪ್ಪಾಗಿರುತ್ತದೆ. ಇದು ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದವರ ಕೆಲವು ಗುಣಗಳು. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರೋದ್ರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಸೂಚನೆ ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋನ ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ,
ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ. ಭವಿಷ್ಯ ತಿಳಿಯಬೇಕೆಂಬುದವರು ಇದರಲ್ಲಿ ಕೊಟ್ಟಿರುವಂತಹ ಈ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಎಸ್ ಅಂತ ಕಳಿಸಿ, ಹಾಯ್ ಅಂತ ಅದು ಕಳಿಸಿ, ನನಗೆ ಭವಿಷ್ಯ ತಿಳಿಯಬೇಕಂತ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನೀವು ಹುಟ್ಟಿದಾಗಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ ಎಂಬುದನ್ನು ತಿಳಿಸುತ್ತೇವೆ. ಜೀವನದಲ್ಲಿ ಬರುವ ಕಷ್ಟ ನಷ್ಟಗಳ ಪರಿಹಾರಕ್ಕಾಗಿ ಏನು ಮಾಡಬೇಕೆಂಬುದನ್ನು ತಿಳಿಸುತ್ತೇವೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇವೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.